ಹೊಸ ವಿಷಯ ಅದ್ಭುತ, ಅಪರೂಪ. ತಮ್ಮ ಜೀವನನ ನಿಜವಾಗಿಯೂ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಯಾರು ಇರ್ತಾರೋ ಅಂಥವರಿಗಾಗಿ ಈ ವಿಡಿಯೋ. ನಮ್ಮ ಜೀವನದಲ್ಲಿ ಪ್ರಶ್ನೆ ಅಂತೂ ಎದ್ದೇಳ್ತವೆ. ಆ ಪ್ರಶ್ನೆಗಳನ್ನು ಕೇಳೋದು ಯಾರಿಗೆ? ನಮ್ಮೊಳಗೆ ಸಾಧಾರಣವಾಗಿ ಪ್ರಶ್ನೆ ಮೂಡ್ತಾನೆ ಇರ್ತದೆ. ನಾನ್ಯಾರು? ಯಾಕೆ ಬಂದಿದ್ದೀನಿ? ಎಲ್ಲಿಂದ ಬಂದಿದ್ದೀನಿ? ಎಲ್ಲಿಗೆ ಹೋಗ್ತೀನಿ? ಯಾಕೆ ಹುಟ್ಟಿದ್ದೇವೆ? ಇಲ್ಲಿ ಸಂಸಾರದೊಳಗೆ ಏನು ಜ್ಞಾನ ಹಂಚ್ತಾ ಇದ್ದಾರೆ ಪರಮಾತ್ಮನ ಹೆಸರಲ್ಲಿ, ಭಗವಂತನ ಹೆಸರಲ್ಲಿ, ಈಶ್ವರನ ಹೆಸರಲ್ಲಿ. ಆ ಜ್ಞಾನದ ಒಳಗೆ ಒಂದು ಶಬ್ದ ಬರ್ತದೆ, ಮುಕ್ತಿ ಹೇಗೆ ಸಿಗ್ತದೆ? ಮೋಕ್ಷ ಅನ್ನೋದು ಯಾವ ರೀತಿಯ ವಿಷಯ ಅಂದರೆ, ನಾವು ತುಂಬ ಭಕ್ತಿ, ತುಂಬ ಜ್ಞಾನ, ಬೇರೆ ಬೇರೆ ಮಾರ್ಗ, ತೀರ್ಥ, ವ್ರತ, ಉಪವಾಸ ಇವೆಲ್ಲ ಹಿಡ್ಕೊಂಡು ಮೋಕ್ಷದ ಹಿಂದೆ ಬಿದ್ದಿದ್ದೇವೆ. ಆದರೆ ನಾವು ಮೋಕ್ಷದ ಬಗ್ಗೆ ಸರಿಯಾದ ವಿಧಾನ ಆಗಲಿ, ಸರಿಯಾದ ರೀತಿಯಾಗಲಿ ಅರ್ಥ ಮಾಡ್ಕೊಂಡಿಲ್ಲ, ಕಲ್ತಿಲ್ಲ. ಇವೆಲ್ಲದರ ಅನುಸಾರ ನಾವು ತುಂಬ ವಿಧಿನ ಹಿಡ್ಕೊಂಡು ಬಿಟ್ಟಿದ್ದೀವಿ, ವಿಷಯನ ಹಿಡ್ಕೊಂಡು ಬಿಟ್ಟಿದ್ದೀವಿ, ತುಂಬ ಪ್ರಾಪ್ತಿಯ ಮಾರ್ಗ ಹಿಡ್ಕೊಂಡು ಬಿಟ್ಟಿದ್ದೀವಿ. ಆದರೆ ನಾವು ಎಲ್ಲಿಗೂ ತಲುಪ್ತಾ ಇಲ್ಲ. ನಾವು ಬಯಸೋದೇ ಒಂದು, ನಾವು ಮಾಡ್ತಾ ಇರೋದೇ ಇನ್ನೊಂದು. ಪ್ರತಿಯೊಂದು ಜೀವಿಯ ಅಂತಿಮ ಲಕ್ಷ್ಯ ಪ್ರಾಥಮಿಕ ಲಕ್ಷ್ಯನೂ ಸಹ ಆಗಿದೆ. ಆದರೆ ಮಾಯೆ ಜಾಲದಲ್ಲಿ ಸಿಲುಕಿದ ಕಾರಣ ನಾವು ಪ್ರಥಮ ಲಕ್ಷ್ಯನ ಗಮನದಲ್ಲಿ ಇಟ್ಕೊಂಡಿಲ್ಲ. ಯಾಕೆ ಗಮನದಲ್ಲಿ ಇಟ್ಟಿಲ್ಲ ಅಂದರೆ, ನಾವು ಈ ಜಗತ್ತನ್ನೇ ಸತ್ಯ ಅಂತ ನಂಬ್ಕೊಂಡಿದ್ದೀವಿ. ನಾವು ಕೋರ್ ಎಲಿಮೆಂಟ್ ಏನಿದೆ ಅಲ್ಲಿ ತಲುಪಲಿಕ್ಕೆ ಬಯಸ್ತಾ ಇಲ್ಲ. ಯಾಕಂದರೆ ದೃಷ್ಟಿಕೋನ ಮೊದಲನೆಯದು, ನಮಗೆ ದೃಷ್ಟಿನೇ ಸಿಗಲ್ಲ. ಯಾಕಂದರೆ ದೃಷ್ಟಿಕೋನ ನಮಗಿಲ್ಲ. ದೃಷ್ಟಿಕೋನ ಸಿಗೋದು ಜಿಜ್ಞಾಸೆಯ ಯಾತ್ರೆಯ ಒಂದು ಭಾಗ. ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಕೇಳಿಸಿದಾಗ, ಜೊತೆಗೆ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದಾಗ, ಸಂಜಯನಿಗೆ ದಿವ್ಯ ದೃಷ್ಟಿಯ ಅವಶ್ಯಕತೆ ಬಿತ್ತು. ಸಂಜಯ ಒಬ್ಬ ಸಾಮಾನ್ಯ ಜಿಜ್ಞಾಸು. ಅವನೊಳಗೆ ಬ್ರಹ್ಮನ ಆಕಾಂಕ್ಷೆಯ ಜಿಜ್ಞಾಸೆ ಇರಲಿಲ್ಲ. ಅಲ್ಲಿ ಪರಮಾತ್ಮನ ಜಿಜ್ಞಾಸೆಯ ವ್ಯಾಖ್ಯಾನ ಇರಲಿಲ್ಲ. ಸಂಜಯನ ಜಿಜ್ಞಾಸೆ ಕೇವಲ ಧರ್ಮವನ್ನು ಅರಿಯೋದಾಗಿತ್ತು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಂಜಯನಂಥ ವ್ಯಕ್ತಿ ಯಾಕೆ ದಿವ್ಯ ದೃಷ್ಟಿ ಬಯಸ್ತಾ ಇದ್ರು ಅಂದರೆ, ಅವರ ಜಿಜ್ಞಾಸೆ ಧರ್ಮನ ಅರಿಯೋದಾಗಿತ್ತು. ಅವರ ಜಿಜ್ಞಾಸೆ ಧರ್ಮದ ವ್ಯಾಪಕ ಸ್ವರೂಪನ ಅರಿಯೋದಾಗಿತ್ತು. ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಜಿಜ್ಞಾಸುವಿನ ವ್ಯಾಖ್ಯಾನ ಏನು ಹೇಳ್ತಾರೆ ಅಂದರೆ, ಯಾರು ನನ್ನ ಮಾರ್ಗದಲ್ಲಿ ಬರಬಹುದು ಅನ್ನೋದಕ್ಕೆ ಒಂದು ಬ್ರಹ್ಮ ಜಿಜ್ಞಾಸೆ ಇರಬೇಕು ಅಥವಾ ಧರ್ಮ ಜಿಜ್ಞಾಸೆ ಇರಬೇಕು. ಒಂದು ಧರ್ಮವನ್ನು ಅರಿಯಬೇಕು ಅಥವಾ ಬ್ರಹ್ಮನನ್ನು ಅರಿಬೇಕು. ಯಾಕಂದರೆ ಧರ್ಮ ಯಾವ ಆಧಾರದ ಮೇಲೆ ನಿಂತಿದೆ ಅಂದರೆ, ಬ್ರಹ್ಮನ ಆಧಾರದ ಮೇಲೆ ನಿಂತಿದೆ. ಬ್ರಹ್ಮನನ್ನು ಅರಿಯಬೇಕು ಅಂದರೆ ಧರ್ಮದಲ್ಲಿ ಬರೋದು ಅವಶ್ಯಕ. ಆವಾಗಲೇ ನಿಧಾನ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಸಂಜಯ ಕೃಷ್ಣ ಆಗಲಿಕ್ಕಾಗಲ್ಲ. ನಾವು ಮಹಾಭಾರತದ ಪರ್ವನ ಡಿಕೋಡ್ ಮಾಡೋದಾಗಿರ್ಬೋದು ಅಥವಾ ಭಗವದ್ಗೀತೆಯ ಜ್ಞಾನನ ಡಿಕೋಡ್ ಮಾಡಲಿಕ್ಕೆ ಹೋದರೂ ಮೊದಲು ಸಂಜಯ ಉವಾಚ ಬರ್ತದೆ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ನಂತರ ಸಂಜಯ ಮಹಾಭಾರತದ ಸನ್ನಿವೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನಿದೆ, ಅದಕ್ಕೆ ಕೃಷ್ಣ ಏನು ಹೇಳ್ತಾ ಇದ್ದಾರೆ, ಅದನ್ನು ಪೂರ್ತಿ ಡಿಕೋಡ್ ಮಾಡಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಇದನ್ನು ಯಾರು ಬರಿತಾ ಇದ್ದಾರೆ? ವೇದವ್ಯಾಸರು. ಯಾರಿಗೆ ಹೇಳ್ತಾ ಇದ್ದಾರೆ? ಗಣಪತಿಗೆ. ಒಬ್ಬ ದ್ರಷ್ಟ, ಒಬ್ಬ ಲೇಖಕ. ಒಬ್ಬ ದ್ರಷ್ಟ, ಒಬ್ಬ ಶ್ರವಣ ಮಾಡುವವನು, ಒಬ್ಬ ಹೇಳುವವನು, ಇನ್ನೊಬ್ಬ ಪ್ರಶ್ನೆ ಮಾಡುವವನು. ಪ್ರಶ್ನೆ ಮಾಡೋದು ಯಾರು? ಅರ್ಜುನ. ಹೇಳೋರು ಯಾರು? ಶ್ರೀಕೃಷ್ಣ ಪರಮಾತ್ಮ. ದ್ರಷ್ಟ ಯಾರು? ಯಾರು ಹೇಳ್ತಾ ಇದ್ದಾರೆ? ಸಂಜಯ. ಯಾರು ಕೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ, ಅರಿತಾ ಇದ್ದಾರೆ? ಧೃತರಾಷ್ಟ್ರ. ಲೇಖನದಲ್ಲಿ ಇಳಿಸ್ತಾ ಇರೋದು ಯಾರು? ವೇದವ್ಯಾಸರು. ಅರ್ಥ ಮಾಡ್ಕೊಳ್ತಾ ಇರೋದು ಯಾರು? ಭಗವಂತ ಶ್ರೀ ಗಣೇಶ. ಇಲ್ಲಿ ಮೂಲ್ಯಾಂಕ ಮಾಡಬೇಕಾಗಿರೋದು ದೃಷ್ಟಿಕೋನ. ಕೃಷ್ಣ ಯಾರಿಗೆ, ಎಲ್ಲಿ, ಹೇಗೆ ಸಿಗ್ತಾರೆ? ಯಾಕಂದರೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಸಹ ತಮ್ಮ ವಿಶ್ವರೂಪದ ದರ್ಶನ ಮಾಡಿಸ್ಲಿಕ್ಕೆ ಅರ್ಜುನನಿಗೆ ದೃಷ್ಟಿಕೋನ ಕೊಡಬೇಕಾಯಿತು. ಸಂಜಯನಿಗೂ ಈ ಜ್ಞಾನ ಅರ್ಥ ಮಾಡ್ಕೊಳ್ಳಿಕ್ಕೆ ವೇದವ್ಯಾಸರು ದೃಷ್ಟಿ ಕೊಡ್ತಾರೆ. ಶ್ರೀಕೃಷ್ಣ ಮತ್ತು ಅರ್ಜುನನ ಸಂವಾದ ಏನಿದೆ ಅದು ಸಾಮಾನ್ಯ ಸಂವಾದ ಅಲ್ಲ, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರದ ರಿಲೇಟೆಡ್ ಸಂವಾದ. ಬ್ರಹ್ಮವಿದ್ಯೆ ಏನು, ಯೋಗವಿದ್ಯೆ ಏನು? ಯೋಗ ಅಂದರೆ ಜೋಡಣೆ, ಕೂಡಿ ಬರೋದಂತೀವಲ್ಲ. ಕನೆಕ್ಟ್ ಆಗೋದು ಹೇಗೆ? ಎಲ್ಲಿಯವರೆಗೆ ನಾವು ಒಂದು ಮೆಕ್ಯಾನಿಸಮ್ನ ಅರಿಯಲ್ವೋ ಅಲ್ಲಿಯವರೆಗೆ ನಾವು ಕನೆಕ್ಟ್ ಆಗಲಿಕ್ಕೆ ಆಗಲ್ಲ. ಯೋಗ ಅಂದ್ರೇ ಆ ಮೆಕ್ಯಾನಿಸಮ್ನ ಅರ್ಥ ಮಾಡಿಸುವ ಕಲೆ.
ಬ್ರಹ್ಮವಿದ್ಯೆ ಅಂದರೆ ಯಾರಿಗೆ ಅಲ್ಟಿಮೇಟ್ ಸತ್ಯನ ಅರಿಯಬೇಕು ಅಂತಿದೆಯೋ ಅದು. ಅಂತ್ಯದೊಳಗೆ ಸತ್ಯ ಏನು, ಯಾಕಿದೆ, ಯಾವ ಕಾರಣಕ್ಕಿದೆ, ಈ ಬ್ರಹ್ಮಾಂಡ ಯಾಕಾಯಿತು, ಬ್ರಹ್ಮ ಯಾರು, ಈ ಜೀವ ಯಾಕಾಯಿತು, ಮನುಷ್ಯ ಯಾಕೆ ಹುಡ್ದ, ಹೇಗೆ ಆ ಪರಮ ತತ್ವನ ಪ್ರಾಪ್ತಿ ಮಾಡ್ಕೊಳ್ಬಹುದು, ಯಾರು ನಿರಾಕಾರ, ಯಾರು ಸಾಕಾರ, ಯಾರು ಆಕಾರ, ಯಾರು ಭಕ್ತಿ ಮಾಡಬೇಕು, ಕರ್ಮ ಏನು, ಇವೆಲ್ಲವನ್ನು ಡಿಕೋಡ್ ಮಾಡಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಗೀತೆನ ನಾವು ಶಬ್ದನ ಓದಿ ಅರ್ಥ ಮಾಡ್ಕೊಳ್ಳೋ ರೀತಿ ಆ ರೀತಿ ಭಗವದ್ಗೀತೆ ಅಲ್ಲ. ಗೀತೆ ಗೀತಂನಿಂದ ಇಳಿದಿದೆ. ಗೀತಂ ಅದರ ಮೂಲ ಶಬ್ದ. ಗೀತಂ ಶಬ್ದ ಬರೋದು ಉದ್ಗೀತಂ, ಎಲ್ಲಿಂದ ಶುರು ಆಯಿತೋ ಅಲ್ಲಿ ಒಂದು ಕನೆಕ್ಷನ್ ಇರ್ತದೆ, ತಂತಿ ಇರ್ತದೆ. ಒಬ್ಬ ವಕ್ತ ಒಬ್ಬ ಶ್ರೋತನ ಅರ್ಥ ಮಾಡಿಸೋದು. ಆ ಕನೆಕ್ಷನಿಂದನೇ, ಆ ತಂತಿಯಿಂದನೇ ಒಬ್ಬ ವಕ್ತ ಶ್ರೋತನಿಗೆ ಅರ್ಥ ಮಾಡಿಸ್ತಾರೆ. ನಾವು ಪುರಾಣದ ಕತೆ ಕೇಳಿರ್ಬೋದು, ತಂತ್ರದ ಕತೆ ಓದಿರ್ಬೋದು, ಗೀತೆ ಓದಿರ್ಬೋದು, ರಾಮಾಯಣ ಓದಿರ್ಬೋದು. ಏನೆಲ್ಲ ಓದಿದೆವೋ ಅಲ್ಲಿ ಶ್ರೋತ ಮತ್ತೊಬ್ಬ ವಕ್ತ ಇದ್ದಾನೆ. ಒಬ್ಬ ಹೇಳುವವ, ಒಬ್ಬ ಕೇಳುವವ, ಒಬ್ಬ ಪ್ರಶ್ನೆ ಮಾಡುವವ, ಒಬ್ಬ ಉತ್ತರ ಕೊಡುವವ. ನಾವು ಈ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪ್ರಶ್ನೆ ಅರ್ಜುನನ ಥರ ಉಚಿತ ಇಲ್ಲ ಅಂದರೆ ನಾವು ಅರ್ಜುನ ಆಗಲಿಕ್ಕಾಗಲ್ಲ. ನಾವು ಅರ್ಜುನನ ಥರ ಆಗಿಲ್ಲ ಅಂದರೆ ನಮಗೆ ಶ್ರೀಕೃಷ್ಣ ಪರಮಾತ್ಮ ಸಿಗಲ್ಲ. ಭಗವಂತ ಶ್ರೀಕೃಷ್ಣ ತಮ್ಮ ಜೀವನ ಪೂರ್ತಿ ಪರಮ ಜ್ಞಾನದಲ್ಲಿ, ಸಾಂಖ್ಯದಲ್ಲಿ ಇರ್ತಾಯಿದ್ರು. ಅವರು ಆತ್ಮದ ಅವಸ್ಥೆಯಲ್ಲಿ ಇರ್ತಾಯಿದ್ರು. ಅವರು ದೇಹ ಭಾವದಲ್ಲಿ ಇರ್ತಾ ಇರಲಿಲ್ಲ. ಯಾಕಂದರೆ ಅವರು ದೇಹವನ್ನು ಗೆದ್ದಿದ್ದರು. ಅವರು ದೇಹದ ವಿಷಯನ ಅರ್ತು ಅದರಿಂದ ಆಚೆ ಇದ್ದರು. ಹಾಗಾಗಿ ಅವರು ಈ ಸಂಸಾರವನ್ನು ನಾಟಕದ ರೂಪದಲ್ಲಿ ನೋಡ್ತಿದ್ರು. ಆದರೆ ನಾವು ಈ ಸಂಸಾರನ ಅರ್ಜುನನ ಥರ ಭ್ರಾಂತಿಯಲ್ಲಿ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಪರಿಣಾಮ ಅದೇ ದುಃಖನ ಅಳ್ತಾ ಇದ್ದೀವಿ. ಚಿಕ್ಕ ವಯಸ್ಸಿನಿಂದ ಬಂದಂತಹ ದುಃಖನ ನೆನೆದು ಅಳ್ತಾ ಇದ್ದೀವಿ. ನಾವು ಮೆಮರಿಯಲ್ಲಿ ಇದ್ದೀವಿ. ಅದು ಸರಿ ಆಯಿತು, ಇದು ಸರಿಯಾಗಿಲ್ಲ, ಅದು ಸರಿ ಆಯಿತು, ಇದು ತಪ್ಪಾಯಿತು, ಅದು ಸಿಕ್ತು, ಇದು ಸಿಕ್ಕಿಲ್ಲ. ಈ ಎಲ್ಲ ದುಃಖಕ್ಕಿಂತ ಅತಿ ದೊಡ್ಡ ದುಃಖ ಏನು ಗೊತ್ತಾ? ನಾವು ನಮ್ಮ ಗುರುತನ್ನು ಮರೆತಿದ್ದೇವೆ. ಇನ್ನೂ ನಮ್ಮನ್ನು ನಾವು ಗುರುತಿಸಿಕೊಂಡಿಲ್ಲ. ನಾವ್ಯಾರು ಅನ್ನೋದು ಅರಿಯದಿರೋದೇ ನಿಜವಾದ ದುಃಖ. ಈ ದುಃಖದ ಪ್ರಶ್ನೆ ಎತ್ಕೊಂಡು ಯಾರು ನಿಲ್ತಾರೋ ಆವಾಗ ಅವನ ಎದುರು ಗೀತೆ ಇಳಿತದೆ. ಅರ್ಜುನನ ಗೀತೆ ಬೇರೆ, ಉದ್ಧವನ ಗೀತೆ ಬೇರೆ, ಕಪಿಲ ಮುನಿಯ ಗೀತೆ ಬೇರೆ, ದತ್ತಾತ್ರೇಯರ ಗೀತೆ ಬೇರೆ, ಶಿವನ ಗೀತೆ ಬೇರೆ, ರಾಮನ ಗೀತೆ ಬೇರೆ. ಇವೆಲ್ಲ ವಿಷಯಕ್ಕಿಂತ ಮೇಲಿನ ವಿಷಯ. ಅಲ್ಲಿ ಕೃಷ್ಣ ಪ್ಯೂರ್ ಗಂಗಾ ಜಲದ ರೀತಿ ಪವಿತ್ರವಾದಂತಹ ವಾಣಿ, ಅಷ್ಟವಕ್ರ ಮಹಾಗೀತೆ.